ಕುಡುಕರು ಹೆಚ್ಚು ಕುಡಿಯುತ್ತಾರೆ, ಹೊಸ ಕುಡುಕರು ಹುಟ್ಟಬಹುದು. ಅಥವಾ ಹೊಸ ಕುಡುಕರನ್ನು ಹುಟ್ಟುಹಾಕುವುದು ಮತ್ತು ಇರುವ ಕುಡುಕರನ್ನು ಹೆಚ್ಚು ಕುಡಿಯುವಂತೆ ಪ್ರೇರೇಪಿಸುವ ವ್ಯವಸ್ಥೆ ಇನ್ನಷ್ಟು ಹೊಸ ಅಂಗಡಿಗಳ ಮೂಲಕ ಬಲಿಷ್ಠವಾಗಬಹುದು. ಆಲ್ಕೋಹಾಲ್ ಮದ್ಯಪ್ರಿಯರು ಪರೋಕ್ಷವಾಗಿ ಟ್ಯಾಕ್ಸ್ ಯಾಕಂತೆ ನಂಗೆ ಕಾಣಿಸ್ತಾ ಇಲ್ಲ. 26-27ನೇ ಸಾಲಿಗೆ 45,000 ಕೋಟಿ ಆದಾಯದ ಸಂಗ್ರಹವನ್ನು ಹೊಂದಿದ್ದಾರೆ. ಅಂದರೆ ಗಾಂಧೀಜಿ ಫೋನ್ ಮಾಡಿದ್ರ ಇಲ್ಲ, ಅಲ್ಲ ಅಲ್ಲ ಕಾಂಗ್ರೆಸ್ಗೆ ಗಾಂಧೀಜಿ ಅಂತಾರಲ್ಲ, ಗಾಂಧೀಜಿ ಅನ್ನೋರೆಲ್ಲ ಎಲ್ಲಿಂದ ಕಾಸು ಜಾಸ್ತಿ ತೆಗಿತಾರೆ ಅಂದ್ರೆ ಇಲ್ಲಿ ಇದೊಂದೇ ಮೂಲ. 45,000 ಕೋಟಿ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಳೆದ ಸಾಲಿನಲ್ಲಿ ಒಂದು 40,000 ಕೋಟಿ ಲೆಕ್ಕ ಮಾಡಿದ್ರು. ಫೆಬ್ರವರಿಗೆ ಏನೋ ನನ್ನ ಕೊಲೀಗ್ಸ್ ಹೇಳ್ತಿದ್ದಾರೆ 36,000 ಕೋಟಿ ಆಗಿದೆ. ಈ 4,000 ಕೋಟಿ ಮಾರ್ಚಲ್ಲಿ ಆಗೇ ಆಗುತ್ತೆ ಗ್ಯಾರಂಟಿ ಅಂತ. ಸೊ 40,000 ಕ್ರೋರ್ಸ್ ಬರುತ್ತೆ, 5,000 ಕೋಟಿ ಎಕ್ಸಸ್ ಕೇಳ್ತಾ ಇದ್ದಾರೆ. ಆಲ್ ರೈಟ್, ಈಗ ಅಬಕಾರಿ ಸುಂಕ ವ್ಯವಸ್ಥೆಯನ್ನು ಅವರು 16 ಸ್ಲ್ಯಾಬಿಂದ 8 ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ಮತ್ತು ಎಲ್ಲ ಮದ್ಯದ ಮೇಲೆ ಮದ್ಯದ ಪ್ರಮಾಣ, ಆಲ್ಕೋಹಾಲ್ ಕಂಟೆಂಟ್, ಅದರ ಮೇಲೆ ಟ್ಯಾಕ್ಸನ್ನು ಮಾಡ್ತಾರೆ. ಓಕೆ, ಸ್ಲ್ಯಾಬ್ ಇರುತ್ತೆ, ಸ್ಲ್ಯಾಬ್ ಒಳಗಡೆ ಇರುವ ಪದಾರ್ಥಗಳು ಯಾವುದೋ ಎಕ್ಸು ವೈ ಜೆಡ್ ಡಬ್ಲ್ಯೂ ಎ ಬಿ ಅಂತ ಇಟ್ಕೊಳ್ಳಿ, ಅವುಗಳಲ್ಲಿರುವ ಆಲ್ಕೋಹಾಲ್ ಕಂಟೆಂಟ್ ಏನಿದೆ ಆ ಕಂಟೆಂಟ್ ಮೇಲೆ ಒಂಥರ ಆ್ಯಡ್ ವೆಲೋರಿಯಂ ಥರ ಟ್ಯಾಕ್ಸ್ ಹಾಕ್ತಾ ಬರ್ತಾರೆ ಅವರು. ಇಟ್ಸ್ ನಥಿಂಗ್ ಬಟ್ ಆ್ಯಡ್ ವೆಲೋರಿಯಂ. ಓಕೆ, ಲೆಟ್ ಮಿ ಪುಟ್ ಇಟ್ ದಟ್ ವೇ. ಪರ್ಫೆಕ್ಟ್ ಆ್ಯಡ್ ವೆಲೋರಿಯಂ ಇದೆ, ಏನು ಅನುಮಾನನೇ ಬೇಡ ಅದರಲ್ಲಿ. ಆ ಥರದಲ್ಲಿ ಹಾಕ್ತಾ ಬರ್ತಾರೆ. ಹಾಗಾಗಿ ಭಾಳ ದೊಡ್ಡ ವ್ಯತ್ಯಾಸ ಆಗಲಿಕ್ಕಿಲ್ಲ ಅಂತ ಆ ಕ್ಷೇತ್ರದ ಪಂಡಿತರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ದುಡ್ಡೆಲ್ಲಿಂದ ಬರುತ್ತೆ ಇವ್ರಿಗೆ 6,000 ಕೋಟಿ ಅಡಿಷನಲ್ ಮುಂದಿನ ವರ್ಷ ಅಂತಂದರೆ? ಜನರ ಕನ್ಸಂಪ್ಷನ್ ಜಾಸ್ತಿಯಾಗಿ ಬರುತ್ತೆ. ಅಂದರೆ ಇರುವ ಕುಡುಕರು ಹೆಚ್ಚು ಕುಡಿಯುತ್ತಾರೆ, ಹೊಸ ಕುಡುಕರು ಹುಟ್ಟಬಹುದು. ಅಥವಾ ಹೊಸ ಕುಡುಕರನ್ನು ಹುಟ್ಟುಹಾಕುವುದು ಮತ್ತು ಇರುವ ಕುಡುಕರನ್ನು ಹೆಚ್ಚು ಕುಡಿಯುವಂತೆ ಪ್ರೇರೇಪಿಸುವ ವ್ಯವಸ್ಥೆ ಇನ್ನಷ್ಟು ಹೊಸ ಅಂಗಡಿಗಳ ಮೂಲಕ ಬಲಿಷ್ಠವಾಗಬಹುದು. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಹಾಗಾಗಿ 6,000 ಕೋಟಿ ಬರ್ಬೋದು. ಎಸ್, ಇದು ಹೇಗೆ ವ್ಯತ್ಯಾಸ ಆಗ್ಬೋದು ಸರ್? ಅತಿ ಕಡಿಮೆ ದರದ ಮದ್ಯವನ್ನ ಕುಡಿತಾರಲ್ಲ ಅಂಥವರಿಗೆ ದೊಡ್ಡ ಎಫೆಕ್ಟ್ ಆಗಬಹುದು? ಇಲ್ಲ, ಆಗಲ್ಲ. ಅವ್ರಿಗೇನಷ್ಟಾಗಲ್ಲ. ಈ ಚೀಪ್ ಲಿಕ್ಕರ್ಗೆ ತುಂಬ ವ್ಯತ್ಯಾಸ ಬರುತ್ತೆ ಅಂತ ನಾನು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಅದರ್ವೈಸ್ ಪ್ರೀಮಿಯಂ ಲಿಕ್ಕರ್ ಸೆಗ್ಮೆಂಟಲ್ಲಿ ಆಗತ್ತೆ. ಲೈಸೆನ್ಸ್ಗಳು ಕೊಡ್ತಾ ಸ್ವಲ್ಪ ಜಾಸ್ತಿ ಅದನ್ನ ಕನ್ಸಂಪ್ಷನ್ ಜಾಸ್ತಿ. ಅಂದರೆ ಜನರಿಗೆ ಎನ್ಕರೇಜ್ ಮಾಡ್ದಂಗೆ. ಈಗ ತಾಲೂಕಿಗೊಂದು ಕ್ರೀಡಾಂಗಣ ಅಂತ ಯಾಕೆ ಮಾಡ್ತಾರೆ? ಯಾಕೆ? ಜನ ಎಲ್ಲ ಆಟ ಆಡಿ. ತಾಲೂಕಿಗೊಂದು ಅಥವಾ ಪಂಚಾಯಿತಿಗೊಂದು ಸಾರ್ವಜನಿಕ ಇದು ಆರೋಗ್ಯಾಲಯ, ಪಬ್ಲಿಕ್ ಹೆಲ್ತ್ ಸೆಂಟರ್ ಅಂತ ಹೇಳಿದ್ರೆ ಜನ ಎಲ್ಲ ಆರೋಗ್ಯ ಸರಿ ಮಾಡ್ಕೊಳ್ಳಿ ಅಂತ. ಹಾಗೆ ಹಳ್ಳಿಗೊಂದು ಗುಂಡಿನ ಅಂಗಡಿ. ಯಾಕೆ ಅಂದರೆ ಹೆಚ್ಚೆಚ್ಚು ಕುಡಿಯಿರಿ. ಮತ್ತು ಅದರ ಮುಂದ್ಗಡೆಯಲ್ಲಿ ಒಂದು ಇದು ಮಾಡೋ ಒಂದು ಬೋರ್ಡ್ ಹಾಕ್ತಾರೆ, ಸನ್ನದ್ದುದಾರರು ರೇಣುಕಮ್ಮ ಕೋಂ ಲಿಂಗಪ್ಪ ಅಂತ ಏನೋ ಒಂದು ಹಾಕಿರ್ತಾರೆ. ನೋಡಿಲ್ವಾ? ಹಾಕಿಲ್ವಾ? ಬೋರ್ಡ್ ಹಾಕಿರ್ತಾರೆ. ಅದರ ಪಕ್ಕಕ್ಕೆ ಒಂದು ಕಂಡೀಷನ್ ಮಾಡಿ, ಮಹಾತ್ಮ ಗಾಂಧಿದು ಒಂದು ಫೋಟೋ ಹಾಕ್ಬೇಕು ಅಂತ. ಯಾಕೆ ಸರ್? ಯಾಕೆ ಹಾಕ್ಬೇಕು ಸರ್? ಮಹಾತ್ಮ ಗಾಂಧಿ ಡೈಲಿ ಸಾಯ್ಬೇಕು. ಇವ್ರ ದೃಷ್ಟಿ ಅವ್ರು ಒಂದು ದಿನ ಸಾಯಿಸಿದ್ರು ಅಂತ ಆರೋಪ. ಇವ್ರು ಡೈಲಿ ಸಾಯಿಸ್ತಾರಲ್ಲ. ಹಾಗಾಗಿ ಡೈಲಿ ಜನ ಅದನ್ನು ನೋಡ್ತಾ ಇರಬೇಕು. ಹಿಂಗೆ ಗಂದೆ ಅಂದ್ಬಿಟ್ಟು ಗುಂಡು ಹಾಕೊಂಬರ್ಬೇಕು ಅವ್ರ ಮುಂದೆ ಫೋಟೋ ಹಾಕಿ.